ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉದರ ಜುನ್ಕ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ನೀವು ಇದನ್ನು ಎಲ್ಲಿ ಬೇಕಾದರೂ ಕಟ್ಕೊಂಡು ಹೋಗ್ಬೋದ್ರಿ. 2 ದಿವಸ ಇದು ಕೆಡಂಗಿಲ್ಲ ನೋಡ್ರಿ. ಬನ್ರಿ ಹೆಂಗೆ ಮಾಡೋದಂತ ನೋಡೋಣ. ಗ್ಯಾಸ್ ಮ್ಯಾಗ ಒಂದು ತವೆ ಇಟ್ಕೊಂಡೇನ್ರಿ ನಾನು. ನೀವು ತವೆ ಒಳಗೆ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರ್ತೈತಿ ರೀ ಫ್ರೆಂಡ್ಸ್. ಇಲ್ಲ ನಿಮ್ಮ ಕಡೆ ತವೆ ಇಲ್ಲಂದ್ರೆ ನೀವು ಕಡಾಯಿ ಒಳಗೂ ಮಾಡ್ಕೋಬೋದ್ರಿ. ಈಗ ಇದಕ್ಕೆ ಎಣ್ಣೆ ಹಾಕೋಬೇಕು ನೋಡ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗ್ತೈತಿ ರೀ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕದ ಮಂದಿ ಎಂತ ಗಡಿಬಿಡಿ ಒಳಗೆ ಅಡುಗೆ ಮಾಡ್ಯಾರ ಅಂದ್ರು ಭಾಳ ಚಲೋ ಮಾಡ್ತೀವ್ರಿ ನಾವು. ಅದೇ ರೀತಿ ಉದುರು ಜುಣಕ ಅಂತೂ ಫೇಮಸ್ ನೋಡ್ರಿ ನಮ್ಮ ಕಡೆ. ಈ ಎಣ್ಣೆ ಎಲ್ಲ ಚಲೋ ತೆಂಗ್ ಕಾಯ್ಬೇಕ್ರಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಡ್ರಿ. ಈಗ ಇದಕ್ಕೆ ಜೀರಿಗೆ ಹಾಕೋಬೇಕು ನೋಡ್ರಿ. ಸಾಸಿವೆ ಮತ್ತು ಜೀರಿಗೆ ಚಟಪಟ ಅನ್ಬೇಕ್ರಿ. ಈಗ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕೊಂಡೇನಿ ನೋಡ್ರಿ ನಾನು. ಬಿಳಿ ಎಳ್ಳು ಹಾಕಿದ್ರಂತೂ ನಮ್ಮ ಉದುರು ಜುನ್ಕ ತುಂಬ ಚೆನ್ನಾಗಿರ್ತೈತಿ ರೀ ಫ್ರೆಂಡ್ಸ್. ಎಳ್ಳು, ಸಾಸಿವೆ, ಜೀರಿಗೆ ಎಲ್ಲ ಚಟಪಟ ಅನ್ಬೇಕ್ರಿ. ಅವಾಗ ಇದಕ್ಕೆ ಕಲ್ಲಾಗಿ ಜಜ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋಬೇಕು ನೋಡ್ರಿ. ಬೆಳ್ಳುಳ್ಳಿ ಸ್ವಲ್ಪ ತರಿಯಾಗಿ ಜಜ್ಕೊಡ್ರಿ, ಭಾಳ ಪೇಸ್ಟ್ ಮಾಡಬೇಡ್ರಿ. ಹಿಂಗಾದ್ರನ ಚಲೋ ಆಗ್ತೈತ್ರಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ಹಾಕ್ಕೊಡ್ರಿ ಫ್ರೆಂಡ್ಸ್. ಈಗ ಸಣ್ಣ ಕಟ್ ಮಾಡಿರುವ ಉಳ್ಳಾಗಡ್ಡಿ ಹಾಕ್ಕೊಂಡೇನಿ ನೋಡ್ರಿ ನಾನು. ಒಂದು ದೊಡ್ಡ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡೇನ್ರಿ. ಈಗ ಇದನ್ನೆಲ್ಲ ಚೆನ್ನಾಗಿ ಕೈ ಆಡಿಸ್ಕೋಬೇಕು ನೋಡ್ರಿ ಈ ರೀತಿ. ಈ ಉದುರು ಜುನ್ಕ ನೀವು ಎಲ್ಲರೂ ಪ್ರವಾಸಕ್ಕದು ಹೊಂಟಿರ್ತೀರಲ್ರಿ, ಆಗ ಮಾಡ್ಕೊಂಡು ಹೋಗ್ರಿ ಫ್ರೆಂಡ್ಸ್. ಇದು 2 ದಿವಸನೂ ಕೆಡಂಗಿಲ್ಲ ನೋಡ್ರಿ. ಭಾಳ ಚಲೋ ಇರ್ತೈತ್ರಿ. ಮತ್ತು ತಿನ್ನಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿರ್ತೈತ್ರಿ ಫ್ರೆಂಡ್ಸ್. ನಮ್ಮ ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ಬೇಕ್ರಿ. ಈಗ ಇದಕ್ಕೆ ಕರಿಬೇವು ಹಾಕೋಕತ್ತೇನೆ ನೋಡ್ರಿ ನಾನು. ಒಂದು ಚಿಟಿಕೆ ಅರಿಶಿನ ಹಾಕೋಬೇಕ್ರಿ. ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಬಾಡಿಸ್ಕೊಡ್ರಿ. ಈಗ ಇದಕ್ಕೆ ಖಾರಕ್ಕೆ ನಾನು ಮಸಾಲೆ ಖಾರ ಹಾಕೋತೀನಿ ರೀ. ನಮ್ಮ ಸೈಡ್ ನಾವು ಈ ರೀತಿ ಮಸಾಲೆ ಖಾರ ಮಾಡ್ಕೊಂಡಿರ್ತೀವಿ. ಅದನ್ನು ಹಾಕ್ಕೊಂಡೇನಿ ನೋಡ್ರಿ. ಇದಕ್ಕೆ ಮಸಾಲೆ ಖಾರನ ಚಲೋ ಹತ್ತೈತ್ರಿ. ಹಸಿ ಖಾರ ಚಲೋ ಹತ್ತಂಗಿಲ್ಲ ನೋಡ್ರಿ ಉದುರು ಜುನ್ಕಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಬಾಡಿಸ್ಕೊಡ್ರಿ. ನೋಡ್ರಿ ನಮ್ಮ ಉಳ್ಳಾಗಡ್ಡಿ ಎಲ್ಲ ಸಾಫ್ಟ್ ಅದು ಇಲ್ರಿ, ಇಲ್ಲಿವರೆಗೂ ಬಾಡಿಸ್ಕೋಬೇಕು ನೋಡ್ರಿ. ಈಗ ಇದಕ್ಕೆ ಒಂದು ಚಿಟ್ಕಿನ ಸಕ್ಕರೆ ಹಾಕೇನ್ರಿ ನಾನು. ನಿಮ್ಗೆ ಬ್ಯಾಡ ಅಂದ್ರೆ ಸ್ಕಿಪ್ನು ಮಾಡ್ಕೋಬೋದ್ರಿ. ನಮ್ಮ ಉಳ್ಳಾಗಡ್ಡಿ ಎಲ್ಲ ಚಲೋ ತಂಗೆ ಸಾಫ್ಟ್ ಆಗ್ಯಾವ್ರಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಹಾಕೋಬೇಕು ನೋಡ್ರಿ. ಬೇಸನ್ ಅಂತೀವಲ್ರಿ, ಅದನ್ನು ಹಾಕೋಬೇಕ್ರಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಗ್ಯಾಸ್ ಸಣ್ಣಗೆ ಇಟ್ಕೊಡ್ರಿ. ಸಣ್ಣಗೆ ಇಟ್ಟು ಈ ರೀತಿ ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನಮ್ಮ ಚಾನಲ್ದಾಗ ಸಾಕಷ್ಟು ರೀತಿ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳದಾವ ನೋಡ್ರಿ ಫ್ರೆಂಡ್ಸ್.
ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಪುಂಡಿ ಪಲ್ಯ, ಸಾಕಷ್ಟು ರೀತಿ ಚಟ್ನಿಗಳು. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲ ನೋಡ್ಕೋಬೋದು ನೋಡ್ರಿ ನಾ ಹಾಕುವ ವಿಡಿಯೋಗಳನ್ನ. ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಎಲ್ಲದರ ಜೊತೆನೂ ಚೆನ್ನಾಗಿ ಹೊಂದ್ಕೋಬೇಕ್ರಿ ನಮ್ಮ ಕಡಲೆ ಹಿಟ್ಟು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಡ್ರಿ ಫ್ರೆಂಡ್ಸ್. ವಿಡಿಯೋ ನೋಡುವಾಗ ಆ್ಯಡ್ಸ್ಗಳು ಬರ್ತಾವ್ರಿ ವಿಡಿಯೋ ಮಧ್ಯದಾಗ. ಒಂದು ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡ್ರೆ ನಮ್ಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರ ಚುಮ್ಕಿಸ್ಬೇಕ್ರಿ. ಚುಮ್ಕಿಸಿ ಒಂದು 2 ನಿಮಿಷ ಹಿಂಗೆ ಮುಚ್ಚಳ ಮುಚ್ಚಿ ಇಡ್ಬೇಕು ನೋಡ್ರಿ. ನೋಡ್ರಿ ಕಲರು ಎಷ್ಟು ಚಂದ ಬಂದೈತೆ ಅಲ್ರಿ. ಮಸಾಲೆ ಖಾರದ ಟೇಸ್ಟು ತುಂಬ ಚೆನ್ನಾಗಿರ್ತೈತ್ರಿ ಫ್ರೆಂಡ್ಸ್. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನೀವು ಈಗ ಎಲ್ಲರ ಟ್ರಿಪ್ ಅದು ಹೊಂಟಿದ್ರೆ ಈ ರೀತಿ ಜುನ್ಕ ಮಾಡ್ಕೊಂಡು ತೊಗೊಂಡು ಹೋಗ್ರಿ ಫ್ರೆಂಡ್ಸ್. ಈ ರೀತಿ ಉದುರು ಜುನ್ಕ ಮಾಡ್ಕೊಂಡು ತೊಗೊಂಡು ಹೋಗ್ರಿ. 2 ದಿನಾನೂ ಕೆಡಂಗಿಲ್ಲ ನೋಡ್ರಿ. ಒಬ್ಬೊಬ್ರಿಗೆ ಹೊರಗಡೆ ತಿನ್ನೋದು ಬೇಜಾರಾಗುತ್ತಲ್ರಿ, ಅವಾಗ ಈ ರೀತಿ ಉದುರು ಜುನ್ಕ ಮಾಡಿ ತೊಗೊಂಡು ಹೋಗ್ರಿ ಫ್ರೆಂಡ್ಸ್. 2 ದಿನಾನೂ ತಿನ್ಬೋದ್ರಿ ನೀವು ಇಟ್ಕೊಂಡು. ಈಗ ಇದಕ್ಕೆ ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಬೇಗನೆ ರೆಡಿ ಆಗ್ತೈತ್ರಿ ಫ್ರೆಂಡ್ಸ್. ಇದಕ್ಕೇನು ಭಾಳಷ್ಟು ಟೈಮ್ ಬೇಕಂತನೂ ಇಲ್ಲ ರೀ. ಒಂದು 5-10 ನಿಮಿಷನ್ಯಾಗ ನೀವು ರೆಡಿ ಮಾಡ್ಕೋಬೋದು ನೋಡ್ರಿ. ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರು ಜುನ್ಕ ರೆಡಿ ಆಯ್ತು ನೋಡ್ರಿ. ಇದನ್ನು ನೀವು ಚಪಾತಿ, ರೊಟ್ಟಿ, ರೈಸು ಎಲ್ಲರ ಜೊತೆನೂ ತಿನ್ಬೋದ್ರಿ ಫ್ರೆಂಡ್ಸ್. ಕಟಕ್ ರೊಟ್ಟಿ ಜೊತೆ ಅಂತೂ ಇನ್ನೂ ಸೂಪರ್ ಆಗತ್ತೈತ್ರಿ. ಇಲ್ಲಿ ನಾನು ಕಟಕ್ ಜೋಳದ ರೊಟ್ಟಿ ತೊಗೊಂಡೇನಿ ನೋಡ್ರಿ. ಈ ರೀತಿ ಒಂದು ಉಳ್ಳಾಗಡ್ಡಿ ಒಡೆದು ಇಟ್ಕೊಳ್ರಿ. ಒಂದು ಕಡ್ಕೊಳಕ್ಕೆ 1-2 ಮೆಣಸಿನ್ಕಾಯಿ ಇಟ್ಕೊಂಡು ಉದುರು ಜುನ್ಕ ಹಾಕೊಂಡು ತಿಂದ್ರೆ ಅದ್ರ ರುಚಿ ಅಂತೂ ಅದ್ಭುತ ಅಂದ್ರೆ ಅದ್ಭುತ ನೋಡ್ರಿ ಫ್ರೆಂಡ್ಸ್. ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ರಿ. ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಎಲ್ಲರೂ ಏನಂದ್ರು ಅಂತಲೂ ಕಮೆಂಟ್ ಹಾಕ್ರಿ. ನೋಡಿದ್ರೆ ತಿನ್ಬೇಕು ಅನಿಸ್ತೈತಲ್ರಿ. ಬಾಯಾಗ ನೀರು ಬರೋದಂತೂ ಗ್ಯಾರಂಟಿ ರೀ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್.